ಹೋಗ್ತಾ ಇರೋದು ಯಾತಕ್ಕೆ ಅಂತ ನಿಮಗೆಲ್ಲ ಗೊತ್ತು. ಮತ್ತು ನೀವು ಸುಮ್ಮನೆ ಕೇಳ್ತೀರಾ, ಅದನ್ನು ಡೆಲ್ಲಿಗೆ ಹೋಗೋದು ಅದನ್ನು ವಿಶೇಷ ಅರ್ಥ ನೀವು ಕಲ್ಪಿಸೋದು ಬೇಡ. ಅದಕ್ಕೆ ಇಲ್ಲ, ಯಾರು ಕುಸ್ತಿ ಆಡೋಕೆ ಹೋಗಲಿಲ್ಲ ಬಲ ಪ್ರದರ್ಶನ ಮಾಡೋಕ್ಕೆ. ಆ ಥರ ಏನಿಲ್ಲ, ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಆಲ್ MLS ಕರೆದಿದ್ರು. ಅಂದರೆ ಮೆಜಾರಿಟಿ MLS ಬಂದಿದ್ರ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ, ನೀವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರುಸುಮುರು ಸಾಕಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗೆ ಇರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಭಾಳ ಅದ್ಭುತವಾದಂಥ ವಾಕ್ಯವನ್ನು ಇಕ್ಬಾಲ್ ಅವರು ಹೇಳಿದ್ದಾರೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಅದು ಹೈಕಮಾಂಡಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ, ಅದನ್ನು ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ಈಗ ನಮ್ಮನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿಯವ್ರಿಗೂ 10 ವರ್ಷ ಆಡಳಿತ ಕೊಟ್ಟರಲ್ಲ, ಆವಾಗ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಬಿ ಜೆ ಪಿಯವರು ಸುಮ್ಮನೆ ಮಾತಾಡ್ಲಿಕ್ಕೋಸ್ಕರ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮಗೆ ಅಧಿಕಾರ ಕೊಟ್ಟವಲ್ಲ 10 ವರ್ಷ, ಅವಾಗೆಲ್ಲ ದಕ್ಷಿಣ ಕರ್ನಾಟಕ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ತಂದು ಹಾಕೊಂಡು ಎಲ್ಲ ಮಾಡಬೇಕಾಗಿತ್ತು. ನೋಡ್ರಿ, ಇದು ಅಮೌಂಟು ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಪ್ರತಿ ಸಾರಿನೂ ಕೂಡ MLAಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸ್ಕೋತಾರೆ ಅಂತಕ್ಕಂಥದ್ರ ಮೇಲೆ ಹೋಗ್ತದೆ. ಅದು ಬಿಟ್ಟು ಸುಮ್ಮನೆ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಬೊಬ್ಬೆ ಹೊಡೆದ್ರೆ ಏನು ಪ್ರಯೋಜನ? ಏನು ಅಲ್ಲಿ ಬೆಂಗಳೂರಲ್ಲಿ ಬೊಬ್ಬೆ ಹೊಡಿಬೇಡ ಅಂತ ಹೇಳಿದ್ದೀವಿ ನಾವು, ಅಲ್ಲೇ ಹೊಡಿಲಿ ಬೊಬ್ಬೆ. ಸುಮ್ಮನೆ ಇವೆಲ್ಲ ರಾಜಕೀಯವಾಗಿ ಮತ ಗಳಿಸ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ. ಅದು ಬಿಟ್ಟರೆ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ, ದಕ್ಷಿಣ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ. ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀವಿ. ಧನ್ಯವಾದಗಳು. ಹೋಗ್ತಾ ಇರೋದು ಯಾತಕ್ಕೆ ಅಂತ ನಿಮಗೆಲ್ಲ ಗೊತ್ತು. ಮತ್ತು ನೀವು ಸುಮ್ಮನೆ ಕೇಳ್ತೀರಾ, ಅದನ್ನು ಡೆಲ್ಲಿಗೆ ಹೋಗೋದು ಅದನ್ನು ವಿಶೇಷ ಅರ್ಥ ನೀವು ಕಲ್ಪಿಸೋದು ಬೇಡ. ಅದಕ್ಕೆ ಇಲ್ಲ, ಯಾರು ಕುಸ್ತಿ ಆಡೋಕೆ ಹೋಗಲಿಲ್ಲ ಬಲ ಪ್ರದರ್ಶನ ಮಾಡೋಕ್ಕೆ. ಆ ಥರ ಏನಿಲ್ಲ, ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಆಲ್ MLS ಕರೆದಿದ್ರು. ಅಂದರೆ ಮೆಜಾರಿಟಿ MLS ಬಂದಿದ್ರ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರಕ್ಕೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ, ನೀವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರುಸುಮುರು ಸಾಕಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗೆ ಇರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಭಾಳ ಅದ್ಭುತವಾದಂಥ ವಾಕ್ಯವನ್ನು ಇಕ್ಬಾಲ್ ಅವರು ಹೇಳಿದ್ದಾರೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಅದು ಹೈಕಮಾಂಡಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ, ಅದನ್ನು ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ಈಗ ನಮ್ಮನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿಯವ್ರಿಗೂ 10 ವರ್ಷ ಆಡಳಿತ ಕೊಟ್ಟರಲ್ಲ, ಆವಾಗ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಲಿಲ್ಲ? ಬಿ ಜೆ ಪಿಯವರು ಸುಮ್ಮನೆ ಮಾತಾಡ್ಲಿಕ್ಕೋಸ್ಕರ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮಗೆ ಅಧಿಕಾರ ಕೊಟ್ಟವಲ್ಲ 10 ವರ್ಷ, ಅವಾಗೆಲ್ಲ ದಕ್ಷಿಣ ಕರ್ನಾಟಕ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ತಂದು ಹಾಕೊಂಡು ಎಲ್ಲ ಮಾಡಬೇಕಾಗಿತ್ತು. ನೋಡ್ರಿ, ಇದು ಅಮೌಂಟು ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಪ್ರತಿ ಸಾರಿನೂ ಕೂಡ MLAಗಳಿಗೆ
ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು, ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸ್ಕೋತಾರೆ ಅಂತಕ್ಕಂಥದ್ರ ಮೇಲೆ ಹೋಗ್ತದೆ. ಅದು ಬಿಟ್ಟು ಸುಮ್ಮನೆ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಬೊಬ್ಬೆ ಹೊಡೆದ್ರೆ ಏನು ಪ್ರಯೋಜನ? ಏನು ಅಲ್ಲಿ ಬೆಂಗಳೂರಲ್ಲಿ ಬೊಬ್ಬೆ ಹೊಡಿಬೇಡ ಅಂತ ಹೇಳಿದ್ದೀವಿ ನಾವು, ಅಲ್ಲೇ ಹೊಡಿಲಿ ಬೊಬ್ಬೆ. ಸುಮ್ಮನೆ ಇವೆಲ್ಲ ರಾಜಕೀಯವಾಗಿ ಮತ ಗಳಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ. ಅದು ಬಿಟ್ಟರೆ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ, ದಕ್ಷಿಣ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗೋದು ಬೇಡ ಅಂತ ನೀವು ಹೇಳ್ತೀರಾ? ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡಬೇಕು? ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀವಿ. ಧನ್ಯವಾದಗಳು. ಹೋಗ್ತಾ ಇರೋದು ಯಾತಕ್ಕೆ ಅಂತ ನಿಮಗೆಲ್ಲ ಗೊತ್ತು. ಮತ್ತು ನೀವು ಸುಮ್ಮನೆ ಕೇಳ್ತೀರಾ, ಅದನ್ನು ಡೆಲ್ಲಿಗೆ ಹೋಗೋದು ಅದನ್ನು ವಿಶೇಷ ಅರ್ಥ ನೀವು ಕಲ್ಪಿಸೋದು ಬೇಡ ಅದಕ್ಕೆ. ಇಲ್ಲ, ಅಲ್ಲಿ ಯಾರು ಕುಸ್ತಿ ಆಡೋಕೆ ಹೋಗಲಿಲ್ಲ ಬಲ ಪ್ರದರ್ಶನ ಮಾಡೋಕ್ಕೆ. ಆ ಥರ ಏನಿಲ್ಲ, ಎಲ್ಲರೂ ಬಂದಿದ್ರಲ್ಲ, ಎಲ್ಲ ಆಲ್ MLS ಕರೆದಿದ್ರು. ಅಂದರೆ ಮೆಜಾರಿಟಿ MLS ಬಂದಿದ್ರ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇರುಸುಮುರುಸು ಆಗ್ತದೆ. ದಯಮಾಡಿ ಯಾರೂ ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ ಬೇಡ ಅಂತೇಳಿ ನನ್ನ ಮನವಿ. ಅಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸು ಸಾಕಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗೆ ಇರ್ತದೆ. ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಭಾಳ ಅದ್ಭುತವಾದಂಥ ವಾಕ್ಯವನ್ನು ಇಕ್ಬಾಲ್ ಅವರು ಹೇಳಿದ್ದಾರೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಅದು ಹೈಕಮಾಂಡಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ. ಅದನ್ನು ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಅದೆಲ್ಲ ಹೈಕಮಾಂಡ್ ತೀರ್ಮಾನ. ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ಈಗ ನಮ್ಮನ್ನು ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿಯವ್ರಿಗೂ 10 ವರ್ಷ ಆಡಳಿತ ಕೊಟ್ಟರಲ್ಲ, ಆವಾಗ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಲಿಲ್ಲ? BJP ಅವರು ಸುಮ್ಮನೆ ಮಾತಾಡ್ಲಿಕ್ಕೋಸ್ಕರ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮಗೆ ಅಧಿಕಾರ ಕೊಟ್ಟವಲ್ಲ 10 ವರ್ಷ, ಅವಾಗೆಲ್ಲ ದಕ್ಷಿಣ ಕರ್ನಾಟಕ ಬಿಟ್ಬಿಟ್ಟು ಉತ್ತರ ಕರ್ನಾಟಕ ತಂದು ಹಾಕೊಂಡು ಎಲ್ಲ ಮಾಡಬೇಕಾಗಿತ್ತು. ನೋಡ್ರಿ, ಇದು ಅಮೌಂಟು ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಪ್ರತಿ ಸಾರಿನೂ ಕೂಡ MLAಗಳಿಗೆ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು, ಅಭಿವೃದ್ಧಿಗೋಸ್ಕರ ಬಿಡುಗಡೆ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸ್ಕೋತಾರೆ ಅಂತಕ್ಕಂಥದ್ರ ಮೇಲೆ ಹೋಗ್ತದೆ. ಅದು ಬಿಟ್ಟು ಸುಮ್ಮನೆ ಇಲ್ಲಿ ಬಂದು ಉತ್ತರ ಕರ್ನಾಟಕದ ಬಗ್ಗೆ ಬೊಬ್ಬೆ ಹೊಡೆದ್ರೆ ಏನು ಪ್ರಯೋಜನ? ಏನು ಅಲ್ಲಿ ಬೆಂಗಳೂರಲ್ಲಿ ಬೊಬ್ಬೆ ಹೊಡಿಬೇಡ ಅಂತ ಹೇಳಿದ್ದೀವಿ ನಾವು, ಅಲ್ಲೇ ಹೊಡಿಲಿ ಬೊಬ್ಬೆ. ಸುಮ್ಮನೆ ಇವೆಲ್ಲ ರಾಜಕೀಯವಾಗಿ ಮತ ಗಳಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ನಾಟಕ ಅಷ್ಟೇ. ಅದು ಬಿಟ್ಟರೆ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ, ದಕ್ಷಿಣ ಕರ್ನಾಟಕನೂ ಅಭಿವೃದ್ಧಿ ಆಗ್ತದೆ. ನಾಯಕತ್ವ ಬದಲಾವಣೆ ಚರ್ಚೆ ಆಗೋದು ಬೇಡ ಅಂತ ನೀವು ಹೇಳ್ತೀರಾ? ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡಬೇಕು? ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀವಿ. ಧನ್ಯವಾದಗಳು.